ಮಾಡಿಬಿಟ್ಟು ಇಲ್ಲೋ ಮೆಶ್ ಆಗಿಬಿಟ್ರೆ ಅವ್ರು ಮುಚ್ಕೊಂಡ್ಬಿಡ್ತಾರೆ. अनलोड करने के लिए ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ಎಲ್ಲ ಮೆಶ್ ಎಲ್ಲ ರೆಡಿ ಆಗವೆ. ನಮ್ಮ ಹುಡುಗ ಟೂಲ್ಸ್ ರೆಡಿ ಮಾಡ್ತವನೆ. ಟೂಲ್ಸ್ ಎಲ್ಲ ರೆಡಿ ಆದಮೇಲೆ ಇವತ್ತು ನಾವು ಹೋಯ್ತಾ ಇರೋ ಪ್ಲೇಸ್ ಯಾವುದಂದರೆ ಹಾಲಿವುಡ್. ಬನ್ನಿ, ಕಾರು ಬಂತು, ಲೋಡ್ ಮಾಡಿಕೊಂಡು ನೋಡಿ ಗಾಡಿ ಲೋಡ್ ಮಾಡ್ತಾವ್ರೆ. ಉಟಾಕೆ ರಕ್ತಾರೆ, ಏಕೆ ಉಟಾಕೆ ರಕ್ಕೋ. ಹಾಲಿವುಡ್ ಅಂದರೆ ನೀವು ಅಂದ್ಕೊಂಡಂಗೆ ಹಾಲಿವುಡ್ ಸಿಟಿ ಅಲ್ಲ, ಇದು ಹಾಲಿವುಡ್ ಟೌನ್. ಇದು ಅಂದರೆ ಅಲ್ಲಿ ಬೆಂಗಳೂರಲ್ಲಿ ಇರೋಂಥ ಒಂದು ಏರಿಯಾ ಅಷ್ಟೇ. ಇದು ಕೆಲ್ಸಕ್ಕೆ ಬಂದಿದ್ದಾಯಿತು. ಇಲ್ಲಿಗೆ ಕಾಂಪೌಂಡ್ ಥರ ಬರ್ತದೆ, ಅದು ವಾಲ್ ಥರ ಕಟ್ಟಬೇಕು ಇಲ್ಲಿ. ಅಂದರೆ ಅದು ಮೆಶ್ನ ಇಲ್ಲಿ ಫಿಟ್ ಮಾಡಬೇಕು. ಫಿಟ್ಟಿಂಗ್ ಆದಮೇಲೆ ಮೆಶ್ಶಿಗೆ ಮೆತ್ಕೊಳ್ತಾರೆ, ಅಂದರೆ ಸಿಮೆಂಟ್ನ ಪ್ಲಾಸ್ಟಿಂಗ್ ಮಾಡ್ತಾರೆ. ಪ್ಲಾಸ್ಟಿಂಗ್ ಮಾಡಿದ್ಮೇಲೆ ಕಾಂಪೌಂಡ್ ವಾಲ್ ಆಗುತ್ತೆ. ಹೇಯ್, कौन बोला रहा तेरे को पूरा उठाने के लिए? वीडियो बनाने से पहले टाइम मिलेगा? हाँ, करे वीडियो बनाने से टाइम ही नहीं मिलता. क्यों नहीं मिलता? अनलोड करने के लिए. ಕಾಂಪೌಂಡ್ ಪಕ್ಕಕ್ಕೆ ಈ ಥರ ವಾಲ್ ಥರ ಬರುತ್ತೆ. ನಾವು ಫಿಟ್ಟಿಂಗ್ ಆಗಿಲ್ಲ, ಸುಮ್ಮನೆ ನಿಲ್ಲಿಸಿರೋದಿದು. ಟ್ಯೂಬ್ ಲೆವೆಲೆಲ್ಲ ನೋಡಿದ್ದಾಯಿತು. ಇಲ್ಲೆಲ್ಲ ಚಿಪ್ಪಿಂಗ್ ಮಾಡಿದ್ದೀನಿ ಅಣ್ಣ. ಇಲ್ಲಿ ಎಲ್ಲಿ ಅಲ್ಲ, ಹೌದಾ, ಟ್ಯೂಬ್ ಲೆವೆಲೆಲ್ಲ ನೋಡಿದ್ದಾಯಿತು. ಎಲ್ಲ ಫಿಟ್ಟಿಂಗ್ ಆಗ್ತಾ ಇದೆ. ನಮ್ಮ ಹುಡುಗ ಫಿಟ್ಟಿಂಗ್ ಮಾಡ್ತಾವನೆ. ಅಲ್ಲೆಲ್ಲ ರಾಡೆಲ್ಲ ಹೊಡೆದೋದಾಯಿತು. ಇನ್ನೂ ಫುಲ್ ಫಿಟ್ಟಿಂಗ್ ಆಗಿಲ್ಲ, ಮಾಡ್ತಾಯಿದ್ದೀವಿ ಫುಲ್ ಫಿಟ್ಟಿಂಗು. ಇವಾಗ ಇಲ್ಲಿ ಇನ್ನೊಂದು ಮೆಶ್ ಇಲ್ಲಿಗೆ ಬರುತ್ತೆ. ಹಿಂಗೆ ಫುಲ್ ಹಿಂಗೆ ತಗೊಂಡು ಹಿಂಗೆ ಉದ್ದ ಕ್ರಾಸಾಗಿ ಮಾಡಬೇಕು. ಅಲ್ಲಿ ಕ್ರಾಸಲ್ಲಿ ಕುತ್ಕೊಬೇಕಲ್ವಾ, ನೋಡಿ ಸ್ಟೆಪ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿ ಹಾಕಬೇಕು. ಎಲ್ಲ ಕಟ್ಟಿಂಗ್ ಎಲ್ಲ ಆಯಿತು, ಸೆಟ್ಟಿಂಗ್ ಆಯಿತು. ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಕಟಿಂಗ್ ಎಲ್ಲ ಕ್ಲೀನಾಗಿ ಮಾಡಿ ಇಲ್ಲಿ ಎಲ್ ಶೇಪ್ ಮಾಡಿ ನೋಡಿ, ಇಲ್ಲೂ ನೋಡ್ಬೋದು ಕ್ಲೀನಾಗಿ ಬಂದಿದೆ ಫುಲ್ಲು. ಇದನ್ನು ಟಚ್ ಮಾಡಿ ಹಿಂಗೆ ಟಚ್ ಮಾಡಿ ಫಿಟ್ಟಿಂಗ್ ಮಾಡಬೇಕು. ಫಿಟ್ಟಿಂಗ್ಗೆ ಇಲ್ಲಿ ಮೆಟ್ಲ ಹತ್ರ ಸ್ಟೆಪ್ ಬೈ ಸ್ಟೆಪ್ಪು ಒಂದು 3 ಮೆಟ್ಲಷ್ಟು ಎಲ್ ಶೇಪಲ್ಲಿ ಬೇಕಂತೆ. ಯಾಕಂದರೆ ಇಲ್ಲಿ ಡೋರ್ ಮಾಡಿಸಿ UPS ಚಪ್ಪಲಿ ಸ್ಟ್ಯಾಂಡು ಅದೇನಾರು ಇಟ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಒಂದು ಎಲ್ ಶೇಪಲ್ಲಿ ಮಾಡಿಸ್ತಾರೆ. ಈ ಥರ ಇಟ್ಕೊಂಡು ಎಲ್ ಶೇಪಲ್ಲಿ ಮಾಡಿಬಿಟ್ಟು ಇಲ್ಲೂ ಮೆಶ್ ಆಗಿಬಿಟ್ರೆ ಅವ್ರು ಮುಚ್ಕೊಂಡ್ಬಿಡ್ತಾರೆ. ಆಮೇಲೆ ನೆಕ್ಸ್ಟು ಎಲ್ಲ ಪ್ಲಾಸ್ಟಿಂಗ್ ಮಾಡ್ಕೊತಾರೆ. ಪ್ಲಾಸ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಡೋರ್ ಹಾಕ್ಸಿ ಕೆಲಸ ಎಲ್ಲ ಆದಮೇಲೆ ಈ ಥರ ಇದೆ. ಕಂಪ್ಲೀಟ್ ಆಯಿತು ವರ್ಕು. ತೋರಿಸ್ತೀನಿ ನೋಡಿ. ಆಗೋಯ್ತು, ಚೆನ್ನಾಗಿ ಬಂತು. ಸ್ಟೆಪ್ಪಿಗೆ ಇಲ್ಲೂ ಹಂಗೆ ಮಾಡ್ಬೋದಿತ್ತು, ಅವರೇ ಬೇಡ ಅಂದರು. ನಾನು ಪ್ಲೈನ್ ಮಾಡಿದೆ. ಚೆನ್ನಾಗಿದೆಯಾ? ಹಚ್ಚ ದಿವಸ ಯಾರೇ ಕಮ್. ಇದು ಎಷ್ಟೇ ಚೆನ್ನಾಗಿ ಕಾಣಿಸ್ರು ಎಲ್ಲ ಮುಚ್ಚೋಗ್ಬಿಡ್ತದೆ ಇದು ಪ್ಲಾಸ್ಟಿಂಗಲ್ಲಿ. ಗೈಸ್, ಕೆಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮೇಲೆ ಬಂದಿದ್ದೀವಿ. ಮೇಲೆ ಏನಂದರೆ ಒಂದು ಇದು ಮಾಡಿದ್ದೆ ಸ್ಟೆಪ್ಲಾಡರು. ಆ ಸ್ಟೆಪ್ಲಾಡರಿಗೆ ರೈಲಿಂಗ್ಸ್ ಆಗಬೇಕು. ಆ ರೈಲಿಂಗ್ಸು ಡೈರೆಕ್ಟ್ ಹಾಕೋಕ್ಕಾಗಲ್ಲ. ಸ್ಟೆಪ್ಲಾಡರ್ದು ಪ್ರಕಾರ ಬೆಂಡಿಂಗ್ ಮಾಡ್ಕೊಬೇಕು. ರಾಡ್ ಬೆಂಡ್ ಮಾಡಿ ಆಮೇಲೆ ಸ್ಟೆಪ್ಲಾಡರ್ಗೆ ಪೈಪ್ ಬೆಂಡ್ ಮಾಡಿಸ್ಕೊಂಬಂದು ಹಾಕಬೇಕು. ನೋಡಿ ಈ ಥರ ಮಾಡಿದ್ದೆ ಸ್ಟೆಪ್ಲಾಡರು, ರೌಂಡ್ ಸ್ಟೆಪ್ಲಾಡರು. ಕಾಣಿಸ್ತಾ ಇದೆಯಲ್ವಾ ಗೈಸ್? ಅದಕ್ಕೆ ಇವಾಗ ಸ್ಟಾಪರ್ ರೆಡಿ ಮಾಡಬೇಕು. ರಾಡೆಲ್ಲ ಬೆಂಡ್ ಹೊಡಿಯೋಣ. ರಾಡೆಲ್ಲ ಬೆಂಡ್ ಹೊಡೆದು ನಾಳೆ ಪೈಪ್ ಬೆಂಡಿಂಗ್ ಮಾಡಿಸ್ಕೊಂಬರ್ತಾರೆ. ಸೋಮವಾರ ಇದಕ್ಕೆ ರೈಲಿಂಗ್ಸ್ ಆಗಬೇಕು. ನಾನು ತೋರಿಸ್ತೀನಿ ನೋಡಿ ಗೈಸ್. ಸ್ಟಾಪರ್ ಎಲ್ಲ ರೆಡಿ ಆಗೈತೆ. ನಿಕಾಲ್ ಉಠಾಕೆ ದಿಕ್ಕಾರೆ, ಉಠಾಕೆ ದಿಕ್ಕ ಸೀದಾ ಖಡಾ ಕರೋ ನೋಡಿ ಗೈಸ್. ಎಲ್ಲ ಬೆಂಡಿಂಗ್ ಎಲ್ಲ ರೆಡಿ ಆಯಿತು.
ಬಂದಿದ್ದೀವಿ ಇವತ್ತು ಏನೇನು ಕೆಲಸ ಇತ್ತು, ಮೆಶ್ ಫಿಟ್ಟಿಂಗ್ ಇತ್ತು ಮತ್ತು ರಾಡ್ ಬೆಂಡ್ ಮಾಡಬೇಕಾಯ್ತು, ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಇವತ್ತು ಕೆಲಸ ಮುಗೀತು, ಅಲ್ಲಿಗೆ ವಿಡಿಯೋನೂ ಮುಗೀತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ.